ನಾನಿವತ್ತು ಉಳಿದಿರೋ ಅನ್ನದಿಂದ ಸಿಂಪಲ್ ಆದ ಮತ್ತು ಅಷ್ಟೇ ರುಚಿಯಾದ ತವಾ ರೆಡ್ ರೈಸ್ನ ಮಾಡ್ತಾ ಇದ್ದೀನಿ. ಅದನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ 2 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ತವಾ ಬಿಸಿ ಆದ ನಂತರ ಎಣ್ಣೆ, ಸಾಸಿವೆ, ಉದ್ದಿನಬೇಳೆ, ಶೇಂಗಾ ಬೀಜನ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ನಂತರ ಕರಿಬೇವಿನೆಲೆ, ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿನ ಹಾಕಿ ಕೆಂಬಣ್ಣ ಬರೋವರೆಗೂ ಹುರಿತಾ ಇದ್ದೀನಿ. ನಂತರ ಅರಿಶಿನ, ಅಚ್ಕಾರದ ಪುಡಿ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಂತರ ಉಳಿದಿರೋ ಅನ್ನನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಆದ ನಂತರ ತರಿತರಿಯಾದ ಶೇಂಗಾ ಪೌಡರ್ನ ಹಾಕಿ ಮೀಡಿಯಂ ಫ್ಲೇಮಲ್ಲಿ 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿದರೆ ರುಚಿಯಾದ ತವಾ ರೆಡ್ ರೈಸ್ ಸವಿಯಲು ಸಿದ್ಧ.